ಪ್ರತಿಭಟನೆ. ಬೆಳಗಿನಿಂದ ನಡೆದಿದ್ದ ಪ್ರತಿಭಟನೆಯಲ್ಲಿ ಈಗ ಹೈಡ್ರಾಮಾ ನಡೆದಿದೆ. ಶಹರ ಠಾಣೆಗೆ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕೋದಕ್ಕೆ ಯತ್ನಿಸುತ್ತಾರೆ. ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರನ್ನ ಪೊಲೀಸರು ಬಂಧಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಡೆಸಿದಂತಹ ಪ್ರತಿಭಟನೆ, ಆರ್ ಅಶೋಕ್ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ನಡೆಯುತ್ತೆ. ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆಗೆ ಬಿಜೆಪಿ ಕರೆ ಕೊಟ್ಟಿತ್ತು. ಅದರಲ್ಲಿ ಬಹಳ ಪ್ರಮುಖವಾಗಿ ಹುಬ್ಬಳ್ಳಿಯಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ದೊಡ್ಡ ಹೈಡ್ರಾಮಾ ನಡೆಯಿತು. ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇದ್ರಿ, ಪೊಲೀಸರ ಜೊತೆ ಅಲ್ಲಿ ಬಿಜೆಪಿ ನಾಯಕರು ಕಾರ್ಯಕರ್ತರು ವಾಗ್ವಾದವನ್ನ ನಡೆಸ್ತಾ ಇರುವಂತಹ ದೃಶ್ಯ. ಈಗ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಲ್ಲಿ ಯಾವ ರೀತಿ ಹೋರಾಟ ತೀವ್ರತೆಯನ್ನ ಪಡ್ಕೊಂಡಿದೆ ಅನ್ನೋದರ ದೃಶ್ಯವನ್ನ ನೋಡ್ತಾ ಇದ್ರಿ. ಎಸ್, ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತು. ಒಂದು ಹಂತಕ್ಕೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಪ್ರತಿಭಟನೆ. ಆ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಬಿಜೆಪಿ ನಾಯಕರ ನಡುವೆ ವಾಗ್ವಾದ ನಡೆಯುತ್ತೆ. ಟೈರ್ಗೆ ಬೆಂಕಿ ಹಚ್ಚಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕ್ತಾರೆ. ಕಾರಣ, ಶ್ರೀಕಾಂತ ಪೂಜಾರಿ ಅವರನ್ನೇನು ಬಂಧಿಸಲಾಗಿದೆ ತಕ್ಷಣವೇ ಬಿಡುಗಡೆ ಮಾಡಬೇಕು. ಅಷ್ಟೇ ಅಲ್ಲ, ಹುಬ್ಬಳ್ಳಿಯ ಪೊಲೀಸ್ ಇನ್ಸ್ಪೆಕ್ಟರ್ ಅವರನ್ನ ಸಸ್ಪೆಂಡ್ ಮಾಡಬೇಕು. ಅದಕ್ಕಾಗಿ 3 ದಿನಗಳ ಕಾಲಾವಕಾಶವನ್ನು ಕೂಡ ಬಿಜೆಪಿ ನಾಯಕರು ನೀಡಿದರು. 3 ದಿನದ ಒಳಗಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಅಮಾನತಾಗದೆ ಹೋದ್ರೆ ಪ್ರತಿಭಟನೆಯನ್ನ ಮತ್ತಷ್ಟು ತೀವ್ರಗೊಳಿಸ್ತೀವಿ ಅಂತಲೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬಿಜೆಪಿ ನಾಯಕರು. 3 ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ವಿಪಕ್ಷ ನಾಯಕ ಆರ್ ಅಶೋಕ್ ಪೊಲೀಸರ ಜೊತೆ ವಾಗ್ವಾದವನ್ನ ನಡೆಸ್ತಾರೆ. ಮತ್ತೊಂದ್ ಕಡೆ ಬೆಂಕಿ ಹಚ್ಚಿ ಅಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗುತ್ತೆ. ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದ್ದ ಹಾಗೆ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿರುವಂತಹ 3ನೇ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಿ. ಅರವಿಂದ ಬೆಲ್ಲದವರಿದ್ದಾರೆ, ಜೊತೆಗೆ ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದ ಹಾಗೆ ಪ್ರತಿಭಟನಾಕಾರರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಹುಬ್ಬಳ್ಳಿಯ ಪ್ರತಿಭಟನಾ ದೃಶ್ಯ ಇದು. ಬೆಳಿಗ್ಗೆಯಿಂದಲೂ ಕೂಡ ರಾಜ್ಯದಾದ್ಯಂತ ಬಿಜೆಪಿಯ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆ ಆದ್ರೆ, ಇನ್ನು ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ಆಯಿತು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ. ಎಸ್, ಒಟ್ಟಾರೆ ಈಗ ರಾಜ್ಯ ಕಾಂಗ್ರೆಸ್ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಈ ನಡೆಗೆ ನಮ್ಮ ವಿರೋಧ ಅನ್ನೋದನ್ನ ಪ್ರತಿಭಟನೆಯ ಮೂಲಕ ಬಿಜೆಪಿ ಇಲ್ಲಿ ಹೇಳ್ತಾ ಇದೆ. ಹುಬ್ಬಳ್ಳಿ, ಬೆಂಗಳೂರು, ಮೈಸೂರು ಸೇರಿದಂತೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಬಿಜೆಪಿ ನಡೆಸಿದಂತ ಪ್ರತಿಭಟನೆ. ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡ್ಕೊಳ್ಳುತ್ತೆ. ಬೆಳಿಗ್ಗೆ 11 ಗಂಟೆಯಿಂದ ಆರಂಭ ಆಗಿತ್ತು ಪ್ರತಿಭಟನೆ. ಆರ್ ಅಶೋಕ್ರನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಹುಬ್ಬಳ್ಳಿಯಿಂದ ನೇರ ಪ್ರಸಾರದ ದೃಶ್ಯ ಇದು. ಪ್ರತಿಭಟನೆ ನಡೆಸ್ತಾ ಇದ್ದಂತಹ ಬಿಜೆಪಿ ನಾಯಕರನ್ನ ಆರ್ ಅಶೋಕ್ ಅಲ್ಲಿ ವಶಕ್ಕೆ ಪಡೆದಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಬಿಜೆಪಿ ನಾಯಕರು, ಕಾರ್ಯಕರ್ತರು. ಸರ್, ಈ ಪ್ರತಿಭಟನೆ ಉದ್ದೇಶ ಇದೆ ಅಂತ ಹೇಗೆ? ಈ ಸರ್ಕಾರ ಹಿಂದೂಗಳನ್ನ ದಮನ ಮಾಡುವಂಥದ್ದು, ರಾಮ ಭಕ್ತರನ್ನ ಬಂಧಿಸಿ ಜೈలుಗಟ್ಟುವಂತ ಏನು ಕೆಲಸ ಮಾಡ್ತಾ ಇದ್ರು, ಈ ವಿರುದ್ಧ ಒಂದು ಹೋರಾಟವನ್ನ ಇಡೀ ರಾಜ್ಯಾದ್ಯಂತ ಮಾಡಿದ್ರಿ. ಹುಬ್ಳಿಯಲ್ಲೂ ಕೂಡ ನಾನೇ ಸ್ವತಃ ಬಂದು ನಾನು ಹೋರಾಟದಲ್ಲಿ ಪಾಲ್ಗೊಂಡಿದ್ದೀನಿ. ನನ್ನ ಪೊಲೀಸರು ಬಂಧಿಸಿದ್ದಾರೆ, ಅಕ್ರಮವಾಗಿ ಬಂಧಿಸಿದ್ದಾರೆ. ನಾವು ಶಾಂತಿಯುತವಾದಂತ ಹೋರಾಟ ಮಾಡ್ತಾ ಇದ್ರಿ, ಆದರೆ ಬಂಧಿಸಿದ್ದಾರೆ. ನಮ್ಮ ಬೇಡಿಕೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಕಾರ್ಯಕರ್ತರನ್ನ ಬಿಡುಗಡೆ ಮಾಡಬೇಕು. ಇದರ ವಿರುದ್ಧ ಹೋರಾಟವನ್ನ ಮುಂದುವರಿಸ್ತೀರಿ. ನಾವು ಯಾವ ರೀತಿ ಹೋರಾಟ ಇರುತ್ತೆ? ಈಗ ಕೂತ್ಕೊಂಡು ಚರ್ಚೆ ಮಾಡ್ತೀರಿ. ಚರ್ಚೆ ಮಾಡಿ ಇದಕ್ಕೆ ಒಂದು ಅಂತ್ಯ ಮಾಡುವಂತ ದೃಷ್ಟಿಯಿಂದ ಇನ್ ಮುಂದೆ ಹಿಂದೂ ಕಾರ್ಯಕರ್ತರನ್ನ ಮುಟ್ಟಬಾರದು, ಆ ರೀತಿಯ ಹೋರಾಟವನ್ನ ನಾವು ಮಾಡ್ತೀವಿ. ಸಿದ್ದರಾಮಯ್ಯನವರು ಹೇಳಿದ್ರು, ಹೋರಾಟ ಮಾಡೋದಕ್ಕಿಂತ ಮುಂಚೆ ಆತನ ಕ್ರಿಮಿನಲ್ ಹಿನ್ನೆಲೆಯನ್ನು ಓದ್ಕೊಂಡು ಹೋಗ್ಲಿ ಅಂತ, ಆರೋಪಿಯ ಕ್ರಿಮಿನಲ್ ಹಿನ್ನೆಲೆ ಓದ್ಕೊಂಡು ಹೋಗ್ಲಿ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ರಾಹುಲ್ ಗಾಂಧಿ ಏನ್ ಕ್ರಿಮಿನಲ್ ಅಲ್ವಾ? ಅವ್ರ ಮೇಲೆ ಎಷ್ಟು 2 ವರ್ಷ ಜೈಲಾಗಿದೆ. ಅವ್ರು ಯಾರು ಹಂಗಾರೆ? ಆಮೇಲೆ ಹೆರಾಲ್ಡ್ ಹಗರಣದಲ್ಲಿ 5,000 ಕೋಟಿ ಲೂಟಿ ಹೊಡೆದಿರೋದ್ರ ಮೇಲೆ ಬೇಲಲ್ಲ ಅವ್ರು ಯಾರು ಹಂಗಾರೆ? ಸಿದ್ದರಾಮಯ್ಯನ ಓದ್ಕೊಂಡು ಹೋಗ್ಬೇಕು. ಇನ್ನು ಮುಂದೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಕೇಸು, ಸೋನಿಯಾ ಗಾಂಧಿ ಕೇಸು ಇವೆಲ್ಲ ಓದ್ಕೊಂಡು, ಮೊನ್ನೆ ಒಬ್ಬ ಮಂತ್ರಿ ಚೆಕ್ ಬೌನ್ಸ್ ಕೇಸಲ್ಲಿ ಸಿಕ್ಕಾಕೊಂಡು ಕೋರ್ಟ್ ಜಡ್ಜ್ಮೆಂಟ್ ಆಗಿದೆ. ಇದೆಲ್ಲ ಓದ್ಕೊಂಡು ಸಿದ್ದರಾಮಯ್ಯನವರು ಹೋಗ್ಲಿ, ಫಸ್ಟ್ ಅವ್ರು ಓದ್ಕೊಂಡು ಹೋಗ್ಲಿ, ಆಮೇಲೆ ನಮ್ಮ ಪಾಠ ಹೇಳಿ. ಅವರು ಈ ಶ್ರೀಕಾಂತ್ ಬಂಧನ ಅಂದ್ರೆ ರಾಜಕೀಯ ದುರುದ್ದೇಶದಿಂದ ಆಗಿದ್ದು ಅಂತೀರಿ? 100% ಲೀವ್ ಇರೋದು ನೋಡಿ ಮಾಡಿದ್ದಾರೆ. 3 ದಿನ ಲೀವ್ ಇದೆ ಕೋರ್ಟ್, ಆ ಸಂದರ್ಭದಲ್ಲಿ ಮಾಡಿದ್ದಾರೆ. ಮತ್ತೆ ಯಾವ ದಾಖಲೆನೂ ಇಲ್ಲ, FIR ಇಲ್ಲ, ಮತ್ತೆ ಕಂಪ್ಲೇಂಟ್ ಕಾಪಿ ಇಲ್ಲ. ಅದು ತಗೊಬೇಕಾದ್ರೆ 1 ವಾರ ಅಲಿಬೇಕು. ಇವೆಲ್ಲ ನೋಡ್ಕೊಂಡು ಮೇಲೆಯವರ ಚಿತಾವಣೆಯಿಂದ
ಅಂದ್ರೆ ಇವಾಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತೈತಲ್ಲ, ಕರ್ನಾಟಕದಲ್ಲಿ ಅದಾಗಬಾರ್ದು. ಮಂದಿರ ಉದ್ಘಾಟನೆ ಏನು ನಡೀತಾ ಇದೆ ಅದು ಕರ್ನಾಟಕದಲ್ಲಿ ಸ್ಪಂದನೆ ಸಿಗಬಾರ್ದು ಅಂತೇಳಿ ಸಿದ್ದರಾಮಯ್ಯನವರು ಕುತಂತ್ರದಿಂದ ಮಾಡಿದ್ದಾರೆ, ಹೇಡಿ ರೀತಿ ಮಾಡಿದ್ದಾರೆ. BK ಹರಿಪ್ರಸಾದ್ ಕೂಡ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಗೋಧ್ರಾ ಮಾದರಿ ಹಿಂಸೆ ರಾಜ್ಯದಲ್ಲೂ ಕೂಡ ಮರುಕಳಿಸಬಹುದು ಅನ್ನುವಂತ ಮಾತನ್ನು ಹೇಳಿದ್ರೆ ಏನಿದ್ರ? ಇದೊಂದು ರೀತಿ ದೇಶದ್ರೋಹದ ಒಂದು ಹೇಳಿಕೆ ಆಗ್ತೈತೆ. ಗಲಭೆ ಮಾಡಿಸ್ತಾರೆ, ಗಲಭೆ ಆಗ್ತೈತೆ ಅನ್ನೋದು ಕೂಡ ದೇಶದ್ರೋಹದ ಹೇಳಿಕೆ. ಹರಿಪ್ರಸಾದ್ ಅಂತವರು ರಾಜ್ಯಸಭಾ ಎಲ್ಲ ನೋಡಿ ಬಂದವರು ಈ ತರ ಹೇಳಿಕೆಯನ್ನು ಕೊಟ್ಟು ಹಿಂದೂ ಮುಸ್ಲಿಮರನ್ನ ಒಡಕ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾರೆ. ಮುಸ್ಲಿಮರ ಓಲೈಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತು. ಪ್ರತಿಭಟನೆ ಇನ್ನು ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಒಂದು ಪ್ರಕರಣದಲ್ಲಿ ಕೈ ಬಿಡೋದಿಲ್ಲ. ಒಂದ್ ಕಡೆ ಬಂಧಿತರಿಗೆ ಜಾಮೀನು ಕೊಡಿಸಬೇಕು, ಆ ಒಂದು ಪ್ರಕ್ರಿಯೆ ಕೂಡ ನಡೆಯುತ್ತೆ. ಅಷ್ಟೇ ಅಲ್ಲ, ಈ ಒಂದು ಪ್ರಕರಣದಲ್ಲಿ ಏನು ಶ್ರೀಕಾಂತ್ ಬಂಧನ ಮಾಡಿದಂತ ಅಧಿಕಾರಿಯ ಅಂದ್ರೆ ಸಸ್ಪೆಂಡ್ ಆಗಬೇಕು ಅನ್ನುವಂಥ ಒತ್ತಾಯವನ್ನ ಕೂಡ ಆರ್ ಅಶೋಕ್ ಅವರು ಮಾಡ್ತಾ ಇದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನಾಯಕ ಆರ್ ಅಶೋಕ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಂತಹ ಅಶೋಕ್ ಅವರು, ರಾಜ್ಯ ಸರ್ಕಾರ ಹಿಂದೂ ಕಾರ್ಯಕರ್ತರನ್ನ ದಮನ ಮಾಡುವ ಕೆಲಸ ಮಾಡ್ತಾ ಇದೆ. ಯಾರ್ಯಾರನ್ನ ಈಗ ಅರೆಸ್ಟ್ ಮಾಡಿದ್ದಾರೋ ತಕ್ಷಣವೇ ಅವರನ್ನ ಬಿಡುಗಡೆ ಮಾಡಬೇಕು, ಜೊತೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರನ್ನ ಸಸ್ಪೆಂಡ್ ಮಾಡಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿಯ ನೇರ ಪ್ರಸಾರದ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಶಾಸಕ ಮಹೇಶ್ ತೆಂಗಿನಕಾಯಿ ಅವರನ್ನ ದೃಶ್ಯದಲ್ಲಿ ಕಾಣಬಹುದು. ಪೊಲೀಸರು ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಪ್ರತಿಭಟನೆ ಆಗ್ತಾನೆ ಇದೆ ಹುಬ್ಬಳ್ಳಿಯಲ್ಲಿ. ಒಂದು ಹಂತಕ್ಕೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಪೊಲೀಸರು ಹಾಗೇನೆ ಬಿಜೆಪಿ ನಾಯಕರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಈಗ ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದ ಹಾಗೆ ಅನೇಕ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ಕರೆದುಕೊಂಡು ಹೋಗ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಜೈ ಶ್ರೀರಾಮ್ ಘೋಷಣೆ ಮೊಳಗ್ತಾ ಇದೆ. ವೀಣಾ, ಅಲ್ಲಿ ಅರೆಸ್ಟ್ ಆದ್ರೂ ಸಹ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಜೈ ಶ್ರೀರಾಮ್ ಅನ್ನೋ ಘೋಷಣೆ ಮೊಳಗ್ತಾ ಇದೆ ಸ್ಥಳದಲ್ಲಿ. ಬಿಜೆಪಿ ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆದಂತಹ ದೃಶ್ಯ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಪ್ರತಿಭಟನೆ ನಡೆಸಿದಂತಹ ನಾಯಕರನ್ನ ವಶಕ್ಕೆ ಪಡೆಯಲಾಗಿದೆ. ಅಲ್ಲಿ ಶಹರ ಠಾಣೆಯ ಮುಂದೆ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಹೋರಾಟಗಾರರನ್ನ ಹತ್ತಿಕ್ಕುವಂತ ಕೆಲಸ ಆಗ್ತಾ ಇದೆ, ಹಿಂದೂ ಕಾರ್ಯಕರ್ತರನ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನೇನು ರಾಮನಗರ ಇಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿರುವಾಗ, ಇಡೀ ದೇಶ ಜಗತ್ತಿನಾದ್ಯಂತ ಇರೋ ರಾಮ ಭಕ್ತರು ಸಂಭ್ರಮಿಸ್ತಾ ಇರುವಾಗ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ಈ ಕ್ರಮ ಏನಿದೆ ಇದನ್ನ ನಾವು ವಿರೋಧಿಸ್ತೀವಿ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಇವತ್ತು ರಾಜ್ಯದಾದ್ಯಂತ ಬಿಜೆಪಿ ಕರೆ ಕೊಟ್ಟಿದ್ದಂತಹ ಪ್ರತಿಭಟನೆ ಮೈಸೂರು, ಬೆಂಗಳೂರು, ಹುಬ್ಬಳ್ಳಿಯಲ್ಲಿ ಬಹಳ ತೀವ್ರವಾದ ಹೋರಾಟ ಆಗಿದೆ. ಬೆಂಗಳೂರಿನಲ್ಲಿ ವಿಜಯೇಂದ್ರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ನಡೆಯಿತು. ಅದೇ ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಹೋರಾಟ ಆರಂಭ ಆಗಿದ್ದು ಬೆಳಿಗ್ಗೆಯಿಂದ ನಡೆದಂತಹ ಹೋರಾಟ ಆರ್ ಅಶೋಕ್ ಅವರು ಹೇಳ್ತಾ ಇದ್ರು, ಶಾಂತಿಯುತವಾದ ಹೋರಾಟವನ್ನ ನಾವು ನಡೆಸ್ತಾ ಇದ್ವಿ, ಆದ್ರೆ ಈ ಹೋರಾಟವನ್ನು ಕೂಡ ಹತ್ತಿಕ್ಕೋ ಕೆಲಸ ಪೊಲೀಸರು ಮಾಡಿದ್ರು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಈ ಹೋರಾಟ ಒಂದು ದಿನದ ಹೋರಾಟ ಅಲ್ಲ, ಇದನ್ನ ನಾವು ಮುಂದುವರಿಸ್ತೀವಿ. ಎಲ್ಲಿ ತನಕ ಈ ವಿಚಾರವಾಗಿ ಸರ್ಕಾರ ಒಂದು ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದಿಲ್ವೋ ಅಲ್ಲಿ ತನಕ ಈ ಹೋರಾಟ ಮುಂದುವರಿಯುತ್ತೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಆರ್ ಅಶೋಕ್. ಹುಬ್ಳಿಯಲ್ಲಿ ನಡೀತಾ ಇದ್ದಂತಹ ಹೋರಾಟ ಈಗ ಒಂದು ಹಂತಕ್ಕೆ ತಣ್ಣಗಾಗಿದೆ. ಬೆಳಗ್ಗೆಯಿಂದಲೂ ಕೂಡ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸರ್ಪಗಾವಲಿತ್ತು. 31 ವರ್ಷದ ಹಿಂದೆ ನಡೆದಂತಹ ಹೋರಾಟ, ಅದರಲ್ಲಿ ಇದ್ದಂತಹ ಆರೋಪಿಗಳೇನಿದ್ರು ಅವರ ಬಂಧನ ಈಗ ಆಗಿರೋದು ಈಗ ಬಹಳ ದೊಡ್ಡ ಆಕ್ರೋಶಕ್ಕೆ ಕಾರಣ. ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಯ ಮುಂದೆ ನಡೀತಾ ಇದ್ದಂತಹ ಪ್ರತಿಭಟನಾಕಾರರೆಲ್ಲರನ್ನೂ ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಎಲ್ಲರನ್ನೂ ಬಸ್ನಲ್ಲಿ ಹತ್ತಿಸಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಖಾಕಿ ವಶಕ್ಕೆ ಬಿಜೆಪಿಯ ನಾಯಕರು. ಕೂಡಲೇ ಹಿಂದೂ ಕಾರ್ಯಕರ್ತರನ್ನ ಬಿಡುಗಡೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಜೈ ಶ್ರೀರಾಮ್ ಎನ್ನುವ ಘೋಷಣೆಯಲ್ಲಿ ಮೊಳಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ. 3 ದೃಶ್ಯವನ್ನ ನೋಡ್ತಾ ಇದ್ದೀರಿ. ವಿಪಕ್ಷ ನಾಯಕ ಆರ್ ಅಶೋಕ್ ಪೊಲೀಸರ ಜೊತೆ ವಾಗ್ವಾದವನ್ನ ನಡೆಸ್ತಾ ಇರುವಂತಹ ದೃಶ್ಯ ಒಂದು ಕಡೆ, ಮತ್ತೊಂದು ಕಡೆ
ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದಂತಹ ಪರಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟಿಸಿದ್ದಾರೆ. ಇನ್ನು ವಶಕ್ಕೆ ಪಡೆದಂತ ಕಾರ್ಯಕರ್ತರನ್ನ ಸ್ಟೇಷನ್ ಕರ್ಕೊಂಡ್ ಬಂದಿದ್ದಾರೆ ವೀಣಾ. ಅಲ್ಲೂ ಕೂಡ ಅವರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಹುಬ್ಬಳ್ಳಿಯಲ್ಲಿ ಆರಂಭ ಆದಂತಹ ಪ್ರತಿಭಟನೆ, ಅಲ್ಲಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ ನಂತರ, ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದ ನಂತರ ಅವರನ್ನ ಸ್ಟೇಷನ್ಗೆ ಕರ್ಕೊಂಡ್ ಬಂದಿದ್ದಾರೆ. ಅಲ್ಲೂ ಕೂಡ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು. ಖಾಕಿ ವಶಕ್ಕೆ, ಅದರ ದೃಶ್ಯಗಳನ್ನ ಕೂಡ ನೀವು ನೋಡ್ತಾ ಇದ್ರಿ. ಸರ್ಕಾರದ ವಿರುದ್ಧ ಘೋಷಣೆ ಮೊಳಗ್ತಾ ಇದೆ, ಜೈ ಶ್ರೀರಾಮ್ ಅನ್ನೋ ಘೋಷಣೆ ಮೊಳಗ್ತಾ ಇದೆ. ಇವತ್ತು ಹುಬ್ಬಳ್ಳಿಯಾದ್ಯಂತ ಕೇಳಿಬಂದಂತಹ ಘೋಷಣೆ ಇದು, ಜೈ ಶ್ರೀರಾಮ್ ಅನ್ನೋ ಘೋಷಣೆ. 3 ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ರಿ ಸ್ಕ್ರೀನ್ ಮೇಲೆ. ನೇರ ಪ್ರಸಾರದ ದೃಶ್ಯಗಳಿವೆ. ಒಂದ್ ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ, ಮಾಜಿ ಸಚಿವ ಅರವಿಂದ ಬೆಲ್ಲದವರಿದ್ದಾರೆ, ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದ ಹಾಗೆ ಆ ಭಾಗದ ಬಿಜೆಪಿಯ ಕಾರ್ಯಕರ್ತರು ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದಂತಹ ಪೊಲೀಸರು ಠಾಣೆಗೆ ಕರೆದುಕೊಂಡು ಬಂದಿದ್ದಾರೆ. ಅಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯ ನಾಯಕರು, ಘೋಷಣೆ ಕೂಗ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೊದಲನೆಯ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇದು ಪೊಲೀಸ್ ಠಾಣೆಯ ಮುಂದೆ ನಡೆದಂತಹ ಪ್ರತಿಭಟನೆಯ ದೃಶ್ಯ. ಬ್ಯಾರಿಕೇಡ್ ಅನ್ನ ಅಲ್ಲಿ ಹಾಕಲಾಗಿರುತ್ತೆ, ಅದನ್ನ ತಳ್ಳಿ ಮುಂದಕ್ಕೆ ಹೋಗುವ ಪ್ರಯತ್ನ ನಡೆಯುತ್ತೆ. ಜೊತೆಗೆ ಪೊಲೀಸರ ಜೊತೆ ಮಾತಿನ ಚಕಮಕಿಯೂ ಕೂಡ ಆಗತ್ತೆ. ಅದಾದ ಬಳಿಕ ಆಕ್ರೋಶಗೊಂಡಂತಹ ಕಾರ್ಯಕರ್ತರು ಠಾಣೆಯ ಮುಂಭಾಗದಲ್ಲಿಯೇ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನ ಮಾಡ್ತಾರೆ, ಆಕ್ರೋಶವನ್ನ ಹೊರ ಹಾಕ್ತಾರೆ. ಇನ್ನು ಮತ್ತೊಂದು ಕಡೆ ನೇರ ಪ್ರಸಾರದ ದೃಶ್ಯ ಇದು. ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದಂತಹ ಪೊಲೀಸರು ಠಾಣೆಗೆ ಕರೆದುಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ, ಘೋಷಣೆಗಳು ಮೊಳಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ, ಜೊತೆಗೆ ಅವರ ಒತ್ತಾಯವನ್ನು ಕೂಡ ಮುಂದಿಡ್ತಾ ಇದ್ದಾರೆ. ಯಾರನ್ನ ಈಗ ಬಂಧಿಸಿದ್ದೀರೋ ಹಿಂದೂ ಕಾರ್ಯಕರ್ತ, ಆತನ ಬಿಡುಗಡೆ ಆಗಬೇಕು. ಬಿಡುಗಡೆ ಆಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇನ್ನು ಈ ಒಂದು ಕ್ರಮ ಏನಿದೆ, ರಾಜ್ಯ ಸರ್ಕಾರ ಇಟ್ಟಂತಹ ಹೆಜ್ಜೆ ಏನಿದೆ, ಇದರ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. 31 ವರ್ಷದ ಹಿಂದಿನ ಪ್ರಕರಣ, ಈಗ ಅದನ್ನ ಕೇಸನ್ನ ರೀಓಪನ್ ಮಾಡಿ ಆ ಪ್ರಕರಣದಲ್ಲಿದ್ದಂತಹ ಹೆಸರು, ಅವರ ಬಂಧನದ ಕೆಲಸ ಈಗ ಆಗ್ತಾ ಇದೆಯಲ್ಲ, ಇದರ ವಿರುದ್ಧ ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಬಿಜೆಪಿ. ಇಷ್ಟು ದಿನದ ಕಾಲ ಮಾತಿಗೆ ಮಾತು, ವಾಗ್ವಾದ ಮಾತ್ರ ಇತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ. ಆದ್ರೆ ಒಂದು ಹೆಜ್ಜೆ ಮುಂದೆ ಇಟ್ಟು ಈಗ ಬಿಜೆಪಿ ಹೋರಾಟವನ್ನ ನಡೆಸ್ತಾ ಇದೆ. ಬೆಳಗ್ಗೆಯಿಂದ ನಡೀತಾ ಇದ್ದಂತಹ ಪ್ರತಿಭಟನೆ, ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆಗೆ ಬಿಜೆಪಿ ಕರೆ ಕೊಟ್ಟಿದ್ದು. ಈಗ ಹುಬ್ಬಳ್ಳಿಯಲ್ಲಿ ನಡೆದಂತಹ ಪ್ರತಿಭಟನೆಯ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಬಹಳ ತೀವ್ರ ಸ್ವರೂಪ ಪಡ್ಕೊಳ್ಳುತ್ತೆ ಈ ಪ್ರತಿಭಟನೆ. ಅಲ್ಲಿ ಬ್ಯಾರಿಕೇಡ್ ಅನ್ನ ಹಾಕಿ ಫುಲ್ ಕವರ್ ಮಾಡಿದ್ರು ಪೊಲೀಸರು. ಇಲ್ಲಿ ಶಹರ ಠಾಣೆಯ ಮುಂದೆ ನಡೀತಾ ಇದ್ದಂತಹ ಪ್ರತಿಭಟನೆ ಆಗಿತ್ತು. ಆದ್ರೆ ಆ ಬ್ಯಾರಿಕೇಡ್ ಅನ್ನ ತಳ್ಳಿ ಯಾವಾಗ ಮುಂದೆ ಬರೋದಕ್ಕೆ ಕಾರ್ಯಕರ್ತರು ಯತ್ನ ನಡೆಸ್ತಾರೋ ಆಗ ಅಲ್ಲಿ ವಾಗ್ವಾದ ನಡೆಯುತ್ತೆ ಪೊಲೀಸರು ಮತ್ತು ಬಿಜೆಪಿ ನಡುವೆ. ಅದಾದ ನಂತರ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಸ್ಟೇಷನ್ ನ ಒಳಗಡೆ ಕೂಡ ಈಗ ಪ್ರತಿಭಟನೆ ನಡೀತಾ ಇದೆ. ಶಾಸಕ ಅರವಿಂದ್ ಬೆಲ್ಲದಾಗಿರ್ಬೋದು, ಮಹೇಶ್ ತೆಂಗಿನಕಾಯಿ ಆಗಿರ್ಬೋದು, ಆರಶೋಕರಾಗಿರ್ಬೋದು, ಎಲ್ಲ ನಾಯಕರುಗಳು ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ಪ್ರತಿಭಟನೆ ಸ್ಟೇಷನ್ ಇಂದ ನೇರವಾಗಿ ಇಲ್ಲಿಗೆ ಶಿಫ್ಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಪೊಲೀಸರು ಬಂಧಿಸಿ ಕರೆ ತಂದಿದ್ದಾರೆ. ಇಲ್ಲೂ ಕೂಡ ಪ್ರತಿಭಟನೆ ಕಾವು ಜೋರಾಗ್ತದೆ, ಮುಂದುವರಿಯುತ್ತದೆ. ಮಾನ್ಯ ಅಶೋಕ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. 2 ವಿಶೇಷವಾದಂತಹ ಮಾಂಗಗಳನ್ನು ನಾವು ಇಟ್ಟಿದ್ದೇವೆ. ಒಂದನೇದವ್ರನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ಇವರನ್ನೇ ಬಿಡುಗಡೆ ಮಾಡಬೇಕು ಅನ್ನೋದು ಇಟ್ಟಿದ್ದೇವೆ. ಈಗಾಗಲೇ ಅದರ ಹಾಗೆ ಸರ್ಕಾರ ನಡ್ಕೊಂತಂದ್ರೆ ನಾವು ಅದನ್ನೇ ಮುಗಿಸ್ತೇವೆ. ಇಲ್ಲ ಅಂತಂದ್ರೆ ಈ ಹೋರಾಟ, ಈ ಪ್ರತಿಭಟನೆ ಕಂಟಿನ್ಯೂ ಆಗುತ್ತೆ. ಮುಂದೆ ಏನಾದರೂ ಆದ್ರೆ ಅದಕ್ಕೆ ಸರ್ಕಾರಕ್ಕೆ ಹೊಣೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಾವಿದ್ದೇವೆ. ಇಲ್ಲಿ ಅರವಿಂದ್ ಬೆಲ್ಲದ ಅವನು ಕೂಡ ಮಾತನಾಡಿಸ್ತಾರೆ. ಸರ್, ನೀವು ಭಾಷಣದಲ್ಲಿ ಹೇಳ್ತಾ ಇದ್ರಿ ಅಂದ್ರೆ ಅಧಿಕಾರಿ ಸಸ್ಪೆಂಡ್ ಆಗೋರು ಕೂಡ ಹೋರಾಟ ಅಂತ. ಯಾವ ರೀತಿ ಹೋರಾಟ ಇರುತ್ತೆ? ಈ ಕುರಿತಂತೆ ಮುಂದಿನ ರೂಪುರೇಷೆಗಳ ಕುರಿತಂತೆ, ಹೋರಾಟದ ಕುರಿತಂತೆ ನಾಯಕರುಗಳು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. 1-2 ನಿಮಿಷದ ನಂತರ ಮತ್ತೆ ಪ್ರತಿಕ್ರಿಯೆ ನೀಡ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಿರುವಂತದ್ದು. ಅಂದ್ರೆ ಈಗಾಗಲೇ ಪೊಲೀಸರು ಏನು ಈ ನೇರ ಪ್ರಸಾರದ ದೃಶ್ಯ ಒಂದು ಕಡೆ ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆ ಬೆಳಿಗ್ಗೆಯಿಂದಲೂ ಕೂಡ ಆದಂತಹ ಹೈ ಡ್ರಾಮಾ. ಹಿಂದೂ ಕಾರ್ಯಕರ್ತನ ಬಂಧನವನ್ನ ಖಂಡಿಸಿ
ಇವತ್ತು ಬಿಜೆಪಿ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಮುಂದಾಗಿದೆ. ಹುಬ್ಬಳ್ಳಿ ವಾಣಿಜ್ಯ ನಗರಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯ ನೇರ ಪ್ರಸಾರದ ದೃಶ್ಯ. ಕರಸೇವಕ ಫೈಟ್ ಅಲ್ಲಿ ಮುಗಿಲು ಮುಟ್ಟಿರುವಂಥದ್ದು. ಅಂದ್ರೆ ಹಿಂದೂ ಕಾರ್ಯಕರ್ತನನ್ನ ಏನು ಅರೆಸ್ಟ್ ಮಾಡಿದ್ದೀರಿ ಆತನನ್ನ ಕೂಡಲೇ ಬಿಡುಗಡೆ ಮಾಡಬೇಕು, ಜೊತೆಗೆ ಆ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನ ಸಸ್ಪೆಂಡ್ ಮಾಡಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು. ಒಂದು ವೇಳೆ ಇದಾಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತೆ. ಉಗ್ರ ರೀತಿಯ ಹೋರಾಟವನ್ನ ಮಾಡ್ತೀವಿ, ಇದಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಆಗತ್ತೆ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ಜೊತೆಗೆ ಅವ್ರನ್ನೇ ಮಾತನಾಡಿಸ್ತೇನೆ. ಸರ್, ಈ ಪ್ರತಿಭಟನೆ ಉದ್ದೇಶ ಇದೆ ಅಂತ ಹೇಗೆ? ಈ ಸರ್ಕಾರ ಹಿಂದೂಗಳನ್ನ ದಮನ ಮಾಡುವಂಥದ್ದು, ರಾಮ ಭಕ್ತರನ್ನ ಬಂಧಿಸಿ ಜೈಲ್ಗಟ್ಟುವಂತ ಏನು ಕೆಲಸ ಮಾಡ್ತಾ ಇದ್ರು, ಈ ವಿರುದ್ಧ ಒಂದು ಹೋರಾಟವನ್ನ ಇಡೀ ರಾಜ್ಯಾದ್ಯಂತ ಮಾಡಿದ್ರಿ. ಹುಬ್ಳಿಯಲ್ಲೂ ಕೂಡ ನಾನೇ ಸ್ವತಃ ಬಂದು ನಾನು ಹೋರಾಟದಲ್ಲಿ ಪಾಲ್ಗೊಂಡಿದ್ದೀನಿ. ನನ್ನ ಪೊಲೀಸರು ಬಂಧಿಸಿದ್ದಾರೆ, ಅಕ್ರಮವಾಗಿ ಬಂಧಿಸಿದ್ದಾರೆ. ನಾವು ಶಾಂತಿಯುತವಾದಂತ ಹೋರಾಟ ಮಾಡ್ತಾ ಇದ್ರಿ, ಆದರೆ ಬಂಧಿಸಿದ್ದಾರೆ. ನಮ್ಮ ಬೇಡಿಕೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಕಾರ್ಯಕರ್ತರನ್ನ ಬಿಡುಗಡೆ ಮಾಡಬೇಕು. ಇದರ ವಿರುದ್ಧ ಹೋರಾಟವನ್ನ ಮುಂದುವರಿಸ್ತೀರಿ. ನಾವು ಯಾವ ರೀತಿ ಹೋರಾಟ ಇರುತ್ತೆ? ಈಗ ಕೂತ್ಕೊಂಡು ಚರ್ಚೆ ಮಾಡ್ತೀರಿ, ಚರ್ಚೆ ಮಾಡಿ ಇದಕ್ಕೆ ಒಂದು ಅಂತ್ಯ ಮಾಡುವಂತ ದೃಷ್ಟಿಯಿಂದ ಇನ್ ಮುಂದೆ ಹಿಂದೂ ಕಾರ್ಯಕರ್ತರನ್ನ ಮುಟ್ಟಬಾರದು, ಆ ರೀತಿಯ ಹೋರಾಟವನ್ನ ನಾವು ಮಾಡ್ತೀವಿ. ಸಿದ್ದರಾಮಯ್ಯನವರು ಹೇಳಿದ್ರು ಹೋರಾಟ ಮಾಡೋದಕ್ಕಿಂತ ಮುಂಚೆ ಆತನ ಕ್ರಿಮಿನಲ್ ಹಿನ್ನೆಲೆಯನ್ನು ಓದ್ಕೊಂಡು ಹೋಗ್ಲಿ ಅಂತ, ಆರೋಪಿಯ ಕ್ರಿಮಿನಲ್ ಹಿನ್ನೆಲೆ ಓದ್ಕೊಂಡು ಹೋಗ್ಲಿ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ರಾಹುಲ್ ಗಾಂಧಿ ಏನ್ ಕ್ರಿಮಿನಲ್ ಅಲ್ವಾ? ಅವ್ರ ಮೇಲೆ ಎಷ್ಟು 2 ವರ್ಷ ಜೈಲಾಗಿದೆ. ಅವ್ರು ಯಾರು ಹಂಗಾರೆ? ಆಮೇಲೆ ಹೆರಾಲ್ಡ್ ಹಗರಣದಲ್ಲಿ 5,000 ಕೋಟಿ ಲೂಟಿ ಹೊಡೆದಿರೋದ್ರ ಮೇಲೆ ಬೇಲಲ್ಲ ಅವ್ರು ಯಾರು ಹಂಗಾರೆ? ಸಿದ್ದರಾಮಯ್ಯನ ಓದ್ಕೊಂಡು ಹೋಗ್ಬೇಕು. ಇನ್ನು ಮುಂದೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಕೇಸು, ಸೋನಿಯಾ ಗಾಂಧಿ ಕೇಸು ಇವೆಲ್ಲ ಓದ್ಕೊಂಡು, ಮೊನ್ನೆ ಒಬ್ಬ ಮಂತ್ರಿ ಚೆಕ್ ಬೌನ್ಸ್ ಕೇಸಲ್ಲಿ ಸಿಕ್ಕಾಕೊಂಡು ಕೋರ್ಟ್ ಜಡ್ಜ್ಮೆಂಟ್ ಆಗಿದೆ. ಇದೆಲ್ಲ ಓದ್ಕೊಂಡು ಸಿದ್ದರಾಮಯ್ಯನವರು ಹೋಗ್ಲಿ, ಫಸ್ಟ್ ಅವ್ರು ಓದ್ಕೊಂಡು ಹೋಗ್ಲಿ, ಆಮೇಲೆ ನಮ್ಮ ಪಾಠ ಹೇಳಿ. ಈ ಶ್ರೀಕಾಂತ್ ಬಂಧನ ಅಂದ್ರೆ ರಾಜಕೀಯ ದುರುದ್ದೇಶದಿಂದ ಆಗಿದ್ದು ಅಂತೀರಿ? 100% ಲೀವ್ ಇರೋದು ನೋಡಿ ಮಾಡಿದ್ದಾರೆ. 3 ದಿನ ಲೀವ್ ಇದೆ ಕೋರ್ಟ್, ಆ ಸಂದರ್ಭದಲ್ಲಿ ಮಾಡಿದ್ದಾರೆ. ಮತ್ತೆ ಯಾವ ದಾಖಲೆನೂ ಇಲ್ಲ, FIR ಇಲ್ಲ, ಮತ್ತೆ ಕಂಪ್ಲೇಂಟ್ ಕಾಪಿ ಇಲ್ಲ. ಅದು ತಗೊಬೇಕಾದ್ರೆ 1 ವಾರ ಅಲಿಬೇಕು. ಇವೆಲ್ಲ ನೋಡ್ಕೊಂಡು ಮೇಲೆಯವರ ಚಿತಾವಣೆಯಿಂದ, ಅಂದ್ರೆ ಇವಾಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತೈತಲ್ಲ, ಕರ್ನಾಟಕದಲ್ಲಿ ಅದಾಗಬಾರ್ದು. ಮಂದಿರ ಉದ್ಘಾಟನೆ ಏನು ನಡೀತಾ ಇದೆ, ಅದು ಕರ್ನಾಟಕದಲ್ಲಿ ಸ್ಪಂದನೆ ಸಿಗಬಾರ್ದು ಅಂತೇಳಿ ಸಿದ್ದರಾಮಯ್ಯನವರು ಕುತಂತ್ರದಿಂದ ಮಾಡಿದ್ದಾರೆ, ಹೇಡಿ ರೀತಿ ಮಾಡಿದ್ದಾರೆ. BK ಹರಿಪ್ರಸಾದ್ ಕೂಡ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಗೋಧ್ರಾ ಮಾದರಿ ಅಂಶ ರಾಜ್ಯದಲ್ಲೂ ಕೂಡ ಮರುಕಳಿಸಬಹುದು ಅನ್ನುವಂತ ಮಾತನ್ನು ಹೇಳಿದ್ರೆ ಇದೊಂದು ರೀತಿ ದೇಶದ್ರೋಹದ ಒಂದು ಹೇಳಿಕೆ ಆಗ್ತೈತೆ. ಗಲಭೆ ಮಾಡಿಸ್ತಾರೆ, ಗಲಭೆ ಆಗ್ತೈತೆ ಅನ್ನೋದು ಕೂಡ ದೇಶದ್ರೋಹದ ಹೇಳಿಕೆ. ಹರಿಪ್ರಸಾದ್ ಅಂತವರು ರಾಜ್ಯಸಭಾ ಎಲ್ಲ ನೋಡಿ ಬಂದವರು ಈ ತರ ಹೇಳಿಕೆಯನ್ನು ಕೊಟ್ಟು ಹಿಂದೂ ಮುಸ್ಲಿಮರನ್ನ ಒಡಕ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾರೆ. ಮುಸ್ಲಿಮರ ಓಲೈಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತು. ಪ್ರತಿಭಟನೆ ಇನ್ನು ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಒಂದು ಪ್ರಕರಣದಲ್ಲಿ ಕೈ ಬಿಡೋದಿಲ್ಲ. ಒಂದ್ ಕಡೆ ಬಂಧಿತರಿಗೆ ಜಾಮೀನು ಕೊಡಿಸಬೇಕು, ಆ ಒಂದು ಪ್ರಕ್ರಿಯೆ ಕೂಡ ನಡೆಯುತ್ತೆ. ಅಷ್ಟೇ ಅಲ್ಲ, ಈ ಒಂದು ಪ್ರಕರಣದಲ್ಲಿ ಏನು ಶ್ರೀಕಾಂತ್ ಬಂಧನ ಮಾಡಿದಂತಹ ಅಧಿಕಾರಿಯ ಅಂದ್ರೆ ಸಸ್ಪೆಂಡ್ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಆರ್ ಅಶೋಕ್ ಅವರು ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ನನ್ನ ಜೊತೆ ಗುರುರಾಜ್ ಉಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.